ಒಬ್ಬ ಗಂಡನ ಮೇಲೆ ಹೆಂಡತಿ ನಂಬಿಕೆಯನ್ನ ಇಟ್ಟು ಅವನಿಗೆ ಸಪೋರ್ಟ್ ಮಾಡಿದ್ರೆ ಒಬ್ಬ ಗಂಡಸು ಏನನ್ನ ಬೇಕಾದ್ರೂ ಸಾಧನೆ ಮಾಡ್ತಾನೆ ಅನ್ನೋದಕ್ಕೆ ಈ ಕಥೆನೇ ಸಾಕ್ಷಿ. ಅಮೆರಿಕದಲ್ಲಿ ಒಬ್ಬ ಬಿಸ್ನೆಸ್ ಮನ್ ಇರ್ತಾರೆ. ಅವರು ಕಾಫಿ ಬಿಸ್ನೆಸ್ ಮಾಡ್ತಿರ್ತಾರೆ. ಬಟ್ ಅವರ ಬಿಸ್ನೆಸ್ ತುಂಬಾ ವರ್ಷಗಳಿಂದ ಅವ್ರಿಗೆ ಕೈ ಹಿಡಿದಿರೋದೇ ಇಲ್ಲ. ಅವ್ರಿಗೆ ಮದುವೆ ಆಗುತ್ತೆ, ಮದುವೆ ಆಗಿ ಅವ್ರ ಹೆಂಡತಿ ಪ್ರೆಗ್ನೆಂಟ್ ಆಗ್ತಾರೆ. ಒಂದು ಕಡೆ ಅವ್ರ ಬಿಸ್ನೆಸ್ ಫೇಲ್ಯೂರ್ನ ನೋಡ್ತಿದೆ ಅಂತ ಹೇಳಿ ಅವ್ರ ಹೆಂಡತಿ ಪ್ರೆಗ್ನೆಂಟ್ ಇದ್ರೂ ಕೂಡ ಒಂದು ಕಡೆ ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಸೊ ತನ್ನ ಅಳಿಯ ಇಷ್ಟೊಂದು ಫೇಲ್ಯೂರ್ನ ನೋಡ್ತಿದ್ದಾರೆ ಅಂತ ಹೇಳಿ ಅವರ ಮಾವ ಒಂದು ದಿವಸ ಅವ್ರನ್ನ ಕರೆದು, ಈ ಬಿಸ್ನೆಸ್ ಎಲ್ಲ ಬಿಟ್ಬಿಡಪ್ಪ, ನಿನ್ನ ಪ್ರೆಗ್ನೆಂಟ್ ಹೆಂಡತಿನ ಕೆಲಸ ಕಳಿಸ್ಬಿಡು, ನೀನ್ ಬರೀ ಬಿಸ್ನೆಸ್ ಮಾಡ್ತಿದ್ಯಲ್ಲ, ಇದನ್ನ ಬಿಟ್ಟು ಯಾವ್ದಾದ್ರು ಕೆಲಸ ಹುಡುಕು ಅಂತ ಹೇಳ್ತಾರೆ. ಈ ಮಾತನ್ನ ಕೇಳಿದಂತಹ ವ್ಯಕ್ತಿಗೆ ತುಂಬಾ ಬೇಜಾರಾಗುತ್ತೆ. ಅವ್ನ ಕಣ್ಣಲ್ಲಿ ನೀರು ಕೂಡ ಬರುತ್ತೆ. ಒಂದು ಕ್ಷಣ ಅವನು ಯೋಚನೆ ಮಾಡ್ತಾನೆ, ಹೌದು ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ, ನಾನು ಇವೆಲ್ಲವನ್ನು ಕೂಡ ಬಿಟ್ಟು ಯಾವ್ದಾರ ಕೆಲಸ ಹುಡ್ಕೋಬೇಕು ಅಂತ. ಬಟ್ ಆ ವ್ಯಕ್ತಿಯ ಹೆಂಡತಿ ಅವನ್ನ ಕರೆದು ಹೇಳ್ತಾಳಂತೆ, ನನ್ನ ತಂದೆ ಆ ರೀತಿ ಹೇಳಬಾರ್ದಿತ್ತು, ನನ್ನ ತಂದೆ ಹೇಳಿದ್ದು ತಪ್ಪು, ನೀವು ನಿಮ್ಮ ಡ್ರೀಮ್ಸ್ ನ ಫಾಲೋ ಮಾಡಿ, ನಿಮ್ಮ ಬಿಸ್ನೆಸ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ. ಅವತ್ತು ಆ ವ್ಯಕ್ತಿಯ ಪ್ರೆಗ್ನೆಂಟ್ ಹೆಂಡತಿ ಆ ವ್ಯಕ್ತಿಗೆ ಸಪೋರ್ಟ್ ಮಾಡಿರಲಿಲ್ಲ ಅಂದ್ರೆ ಇವತ್ತು ನಮ್ಮ ಮುಂದೆ ಈ ಸ್ಟಾರ್ ಬಕ್ಸ್ ಅನ್ನುವಂತ ಒಂದು ಕಂಪನಿನೇ ಇರ್ತಿರ್ಲಿಲ್ಲ. ಈ ಕಥೆ ಬೇರೆ ಯಾರ್ದು ಅಲ್ಲ, ಸ್ಟಾರ್ ಬಕ್ಸ್ ಕಂಪನಿಯ ಫೌಂಡರ್ ಆಗಿರುವಂತ ಹಾವರ್ಡ್ ಶುಜಲ್ಡ್ ದಂಪತಿಯ ಕಥೆಯಾಗಿತ್ತು. ಸೊ ಒಬ್ಬ ಗಂಡನ ಮೇಲೆ ಹೆಂಡತಿ ನಂಬಿಕೆಯನ್ನ ಇಟ್ಟು ಅವನಿಗೆ ಸಪೋರ್ಟ್ ಮಾಡಿದ್ರೆ ಒಬ್ಬ ಗಂಡಸು ಏನನ್ನ ಬೇಕಾದ್ರೂ ಸಾಧನೆ ಮಾಡ್ತಾನೆ ಅನ್ನೋದಕ್ಕೆ ಈ ಕಥೆನೇ ಸಾಕ್ಷಿ. ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ಈ ಕಥೆಯನ್ನ ನಿಮ್ಮ ಲೈಫ್ ಪಾರ್ಟ್ನರ್ಗೆ ಶೇರ್ ಮಾಡಿ.